ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸಮೀಕ್ಷಾ. ನಾನು SVT ವನಿತಾ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ನಿಮ್ಮ ಮುಂದೆ ಖಗೋಳ ತಂತ್ರಜ್ಞಾನದಲ್ಲಿ ಭಾರತೀಯರ ಸಾಧನೆ ಎಂಬ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜಶ್ರೀ ರತ್ನಾಟ್ಯಂ ವಂದೇ ಭಾರತ ಮಾತರಂ. ಇಡೀ ವಿಶ್ವದಲ್ಲಿ ಅತಿ ಪುನೀತ ಪುಣ್ಯ ಭೂಮಿ ಎನಿಸಬಲ್ಲ ಜಗದೆಲ್ಲ ಜೀವಿಗಳು ತಮ್ಮ ಕರ್ಮ ಫಲವನ್ನು ಸವೆಸಲು ಬರಲೇಬೇಕಾದಂತಹ ಏಕೈಕ ಪುಣ್ಯ ಭೂಮಿ ಅದು ನಮ್ಮ ಹೆಮ್ಮೆಯ ಭಾರತ ದೇಶ. ಭಾರತದ ಜ್ಞಾನ ಭಂಡಾರ ಋಗ್ವೇದದಲ್ಲೇ ಖಗೋಳ ತಂತ್ರಜ್ಞಾನದ ಹೆಜ್ಜೆ ಗುರುತುಗಳಿವೆ. ವಿಶೇಷ ಎಂದರೆ ಸಾವಿರಾರು ವರ್ಷಗಳ ಹಿಂದೆಯೇ ಜ್ಯೋತಿರ್ವಿಜ್ಞಾನವನ್ನು ವೇದಾಧ್ಯಯನದ ಒಂದು ಅಂಗವೆಂದು ಪರಿಗಣಿಸಿದ್ರು. ಇಷ್ಟಕ್ಕೂ ಖಗೋಳ ಶಾಸ್ತ್ರಕ್ಕೆ ಖಗೋಳ ಎನ್ನುವಂತಹ ಹೆಸರನ್ನ ಕೊಟ್ಟಿದ್ದೇ ನಮ್ಮ ಭಾರತೀಯರು. ಪಾಶ್ಚಿಮಾತ್ಯರಿಗಿಂತಲೇ ಮೊದಲೇ ಖಗೋಳ ತಂತ್ರಜ್ಞಾನದಲ್ಲಿ ಭಾರತೀಯರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಎನ್ನುವುದಕ್ಕೆ ಹಲವಾರು ಉದಾಹರಣೆಗಳಿವೆ. ಸೂರ್ಯ ಚಂದ್ರ ಗ್ರಹಣಗಳ ಸಂಭವಿಸುವಿಕೆಯನ್ನು ಮೊದಲು ಲೆಕ್ಕ ಹಾಕಿದ್ದೇ ಆರ್ಯಭಟ. ಇಂದು ನಮಗೆ ಪಂಚಾಂಗವನ್ನ ತೆರೆದಿಟ್ಟರೆ ಯಾವಾಗ ಸೂರ್ಯಗ್ರಹಣ ಯಾವಾಗ ಚಂದ್ರಗ್ರಹಣಗಳು ಸಂಭವಿಸುತ್ತದೆ ಎಂಬುದನ್ನು ನಾವು ಸುಲಭವಾಗಿ ಕಂಡುಕೊಳ್ಳುತ್ತೇವೆ. ಇಂದು ನಮ್ಮ ಭೂಮಿ ಸೇರಿದಂತೆ ಅನೇಕ ಗ್ರಹಗಳ ಚಲನೆಯನ್ನು ಗುರುತಿಸಲು ಸಾಧ್ಯವಾದದ್ದು ಇದೇ ಆರ್ಯಭಟ ಬರೆದ ಗಣಿತ ಸಿದ್ಧಾಂತದಿಂದ. ಗುರುತ್ವಾಕರ್ಷಣೆ ಎಂದಾಕ್ಷಣ ನಮಗೆ ನೆನಪಾಗುವುದು ಆಂಗ್ಲ ವಿಜ್ಞಾನಿ ನ್ಯೂಟನ್. ಆದರೆ ನ್ಯೂಟನ್ಗಿಂತಲೂ ಮೊದಲೇ ಭಾರತೀಯರು ಗುರುತ್ವಾಕರ್ಷಣಾ ಸಿದ್ಧಾಂತದ ಥಿಯರಿಯನ್ನು 100 ವರ್ಷಗಳ ಹಿಂದೆಯೇ ಬರೆದಿದ್ರು. ಅಷ್ಟೇ ಅಲ್ಲ, ಸೂರ್ಯನು ಒಂದು ನಕ್ಷತ್ರ ಎಂದು ಬೋಧಿಸಿದ್ದು ಕೂಡ ಇದೇ ಭಾರತೀಯರು. ಹೀಗೆ ಹೇಳ್ತಾ ಹೋದ್ರೆ ಭಾರತದಲ್ಲಿ ಭಾರತೀಯರ ಸಾಧನೆ ಒಂದೋ ಎರಡೋ. ಇಡೀ ವಿಶ್ವದಲ್ಲೇ ವಿದ್ಯಾರ್ಥಿಗಳಿಗೆ ವಿದ್ಯಾಕಾಶಿಯಾಗಿರುವಂತಹ ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಖಗೋಳ ಶಾಸ್ತ್ರ ಎನ್ನುವಂತಹ ಪಠ್ಯವನ್ನ ಬೋಧಿಸಲಾಗುತ್ತಿದ್ದು, ಖಗೋಳ ಎನ್ನುವಂತಹ ಪದ ಮೊದಲು ಬಳಕೆಗೆ ಬಂದದ್ದು ಇಲ್ಲಿಯೇ. ಭಾರತದ ಹೆಮ್ಮೆಯ ಸಾಧಕರಾದಂತಹ ಆರ್ಯಭಟ ಹಾಗೂ ಬ್ರಹ್ಮಗುಪ್ತರು ಇಲ್ಲಿಯೇ ಪ್ರಾಧ್ಯಾಪಕರಾಗಿದ್ರು. ಇಂದು ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಎಂದ್ರೆ ಯಾರು ಅಚ್ಚರಿ ಪಡೋದಿಲ್ಲ. ಆದ್ರೆ 400 ವರ್ಷಗಳ ಹಿಂದೆ ಗೆಲಿಲಿಯೋ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟು ಶಿಕ್ಷೆಗೆ ಒಳಗಾಗಿದ್ದ ಅಂದ್ರೆ ನಾವೆಲ್ಲರೂ ನಂಬಲೇಬೇಕು. ಪಾಶ್ಚಿಮಾತ್ಯ ಜಗತ್ತು 16ನೆಯ ಶತಮಾನದವರೆಗೆ ಸೂರ್ಯನೇ ಈ ವಿಶ್ವದ ಕೇಂದ್ರ ಬಿಂದು ಎಂಬುದನ್ನು ನಂಬಿಯೇ ಇರಲಿಲ್ಲ. ಸೂರ್ಯನೇ ಈ ಸೌರಮಂಡಲದ ಕೇಂದ್ರ ಬಿಂದು ಎಂಬುದನ್ನು ಮೊದಲು ಬೋಧಿಸಿದ್ದು ಸಹ ಇದೇ ನಮ್ಮ ಭಾರತೀಯ ಋಷಿಗಳು. ಸೌರಮಂಡಲದ ಗ್ರಹಗಳನ್ನು ಮೊದಲು ಆರಾಧಿಸುವ ಪದ್ಧತಿಯನ್ನು ಆರಂಭಿಸಿದ್ದೇ ನಮ್ಮ ಭಾರತೀಯರು. ಇದು ಕೇವಲ ಧಾರ್ಮಿಕ ಆರಾಧನೆಯಲ್ಲ, ಇದರಲ್ಲಿ ಭಾರತದ ಪ್ರಾಚೀನ ಖಗೋಳ ತಂತ್ರಜ್ಞಾನದ ವಿಷಯವೂ ಅಡಗಿದೆ. ಈ ಮುಂದೆ ಅನೇಕ ದೇಶಗಳು ಮಂಗಳ ಗ್ರಹಯಾನಕ್ಕೆ ಹೋಗಲು ಪ್ರಯತ್ನಿಸಿದ್ರೂ ಸಹ ತನ್ನ ಮೊದಲ ಪ್ರಯತ್ನದಲ್ಲಿಯೇ ಮಂಗಳ ಗ್ರಹವನ್ನು ತಲುಪಿ ಎಲ್ಲರ ಗಮನ ಸೆಳೆದ ಏಕೈಕ ದೇಶವೆಂದರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ. ಜುಲೈ 14ರಂದು ನಡೆದ ಮಹತ್ವಾಕಾಂಕ್ಷೆಯ ಚಂದ್ರಯಾನ 3 ಉಡಾವಣೆಯಾಗಿದ್ದು, ಇದು ಖಗೋಳ ಶಾಸ್ತ್ರಕ್ಕೆ ಮಹತ್ತರದ ಕೊಡುಗೆಯಾಗಿದೆ. ಭಾರತವು ಕೇವಲ ಖಗೋಳ ಶಾಸ್ತ್ರದಲ್ಲಿ ಮಾತ್ರವಲ್ಲದೆ ಇನ್ನಿತರ ಅನೇಕ ಕ್ಷೇತ್ರಗಳಲ್ಲಿಯೂ ಕೂಡ ಸಾಧನೆಯನ್ನು ಕಾಣಲಿ. ಇದರಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗೋಣ ಎಂದು ಹೇಳುತ್ತಾ ನನ್ನ ಈ 2 ಮಾತುಗಳಿಗೆ ಪೂರ್ಣ ವಿರಾಮವನ್ನ ಇಡಬಯಸುತ್ತೇನೆ. ಧನ್ಯವಾದಗಳು.